ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಸೂಪರ್ ಮಸ್ತ್ ಆಗಿದೆ ನೋಡ್ರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಬರ್ರಿ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡಕತ್ತೀನಿ. ವಿಡಿಯೋ ತಮ್ಮನಿಲ್ಲ ಟೈಟಲ್ ನೋಡಿದಂಗೆ ನಮಗೆ ಅರ್ಥ ಆಗಿರ್ತೈತಿ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಕತ್ತೀನಿ ಅಂಥೇಳಿ. ಆಲ್ಮೋಸ್ಟ್ ಈ ಕ್ವಶನ್ ಎಲ್ಲರ ಬಾಯಿಂದ ಕೇಳಿ 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 ಸಾಕಾಗಿಬಿಟ್ಟಿತ್ತು ನನಗೆ. ಯಾಕಂದ್ರೆ ಅಷ್ಟೊಂದು ಫೇಮಸ್ ಆಗಿರುವಂತಹ ಕಪಲ್ಸ್ ಅಂತ ಹೇಳ್ಬೋದು, ನಮ್ಮ ಸ್ಪೆಷಲಿ ನಮ್ಮ ಸೈಡ್ನವರು. ಅದಕ್ಕೆ ನಮ್ಮ ಸೈಡ್ನವರು ಮುದ್ದೆಬಿಹಾಳು ಅಂಥೇಳಿ ಎಲ್ಲರೂ ಕ್ರೇಜಿ ಕಪಲ್ಸ್ ಗೊತ್ತಾ ನಿಮ್ಗೆ? ಯಾಕೆ ವಿಡಿಯೋ ಮಾಡಕತ್ತಿಲ್ಲ ಅವರು ಎಲ್ಲರೂ ಬಾಯಿಂದ ಇದನ್ನು ಕೇಳಿ ಕೇಳಿ ಸಾಕಾಗಿ ಒಂದು ವಿಡಿಯೋ ಮಾಡಿದ್ರಾಯ್ತು ಅಂಥೇಳಿ ನಾನು ಮಾಡಾಕತ್ತೀನಿ. ನಿಮ್ಮೆಲ್ಲರ ಒಂದು ಪ್ರಶ್ನೆಗೆ ನನಗೆ ಗೊತ್ತಿರುವಂತಹ ವಿಷಯನ ನಿಮ್ಗೆ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಅಂದರೆ ನಿಮಗೆ ಎಲ್ರಿಗೂ ಏನು ಅಂತ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಬೇಡ್ರಿ. ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ, ಮಿಸ್ ಮಾಡಬೇಡ್ರಿ. ಕ್ರೇಜಿ ಕಪಲ್ಸ್ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಜೋಡಿ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಹೆಸರು ಮಾಡಿದ್ದಾರೆ, ಅಷ್ಟೊಂದು ಒಳ್ಳೆ ವಿಡಿಯೋಸ್, ಲಾಂಗ್ ಆಯಿತು, ಶಾರ್ಟ್ಸ್ ಆಯಿತು, ಮಸ್ತ್ ವಿಡಿಯೋ ಹಾಕ್ತಿದ್ರು. ಇತ್ತೀಚೆಗೆ ಒಂದು 2-3 ತಿಂಗಳಾಯಿತು ಅನಿಸುತ್ತೆ ನಾನು ನೋಡ್ತಿದ್ದೆ ವಿಡಿಯೋನ. ಆ ವಿಡಿಯೋ ಹಾಕೋದನ್ನು ಸ್ಟಾಪ್ ಮಾಡಿದ್ದಾರೆ. ಯಾಕೆ ಏನು ಅಂಥೇಳಿ ಹೇಳ್ತೀನಿ ನಿಮಗೆ. ಯಾಕಪ್ಪ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಜಗಳ ಅನ್ನೋದು ಇದ್ದೇ ಇರ್ತೈತಿ, ಯಾರ ಮನೆಯಲ್ಲೂ ತಪ್ಪಿದ್ದಲ್ಲ ಅದು. ನಾವು ಯೂಟ್ಯೂಬ್ ವಿಡಿಯೋದಾಗ ಅಥವಾ ಶಾರ್ಟ್ಸ್ ಒಳಗೆ ಏನು ಖುಷಿಯಾಗಿ ರೀಲ್ ಒಳಗೆ ನೋಡ್ತೀವಲ್ಲ, ಅದು ರಿಯಲ್ ಲೈಫಲ್ಲಿ ಇರೋಂಗಿಲ್ಲ. ಅಂದ್ರೆ ಡೈಲಿ ಅದೇ ಇರ್ತಂತಲ್ಲ, ಎಲ್ಲರೂ ಮನೆಯಲ್ಲೂ ಸ್ವಲ್ಪ ಇರೋದೇ ಹಾಗೆ ಅವ್ರ ಮಧ್ಯೆನೂ ಇರ್ತೈತಿ ಅಷ್ಟೇ. ನನಗೆ ತಿಳಿದ ವಿಷಯ ಪ್ರಕಾರ ನಾನು ಹೇಳಕತ್ತೀನಿ. ರೀಲ್ನಾಗ ಎಲ್ಲರೂ ಚೆಂದಾಗೇ ಮಾಡ್ತಾರೆ, ನಕ್ಕೊಂತ ಖುಷಿಯಾಗಿ ಮಾಡೋದು ಅವ್ರ ಕರ್ತವ್ಯ ಮಾಡ್ತಿರ್ತಾರೆ. ಅದನ್ನು ಬಿಟ್ಟು ಅವ್ರದ್ದೇ ಆದಂತಹ ಒಂದು ಪ್ರಪಂಚ, ಅವ್ರದ್ದೇ ಆದಂತಹ ಒಂದು ಮನೆ ಸಂಸಾರದಲ್ಲಿ ಸ್ವಲ್ಪ ಮನಸ್ತಾಪಗಳು, ಜಗಳಗಳು ಇವೆಲ್ಲ ಕಾಮನ್ ಆಗಿ ಇದ್ದೇ ಇರ್ತಾವೆ. ಹಾಗೆ ಅವ್ರ ಮಧ್ಯೆನೂ ಸ್ವಲ್ಪ ಆಗಿದೆ. ಅದು ಭಾಳ ದಿನ ಏನು ಇರೋಂಗಿಲ್ಲ. ಆದಷ್ಟು ಬೇಗ ಅವರು ಒಂದಾಗಲಿ, ವಿಡಿಯೋನ ಮಾಡಲಿ ಅಂಥೇಳಿ ನಾವು ಕೂಡ ಹಾರೈಸ್ತೀವಿ. ಯಾಕಂದ್ರೆ ಅವ್ರ ಫ್ಯಾನ್ಸು, ಅವ್ರದ್ದು ಫಾಲೋ ಮಾಡೋರು ಮೆಸೇಜ್ ಹಾಕಿದ್ದು ನೋಡಿದ್ರೆ ನನಗೆ ಒಂಥರ ಏನಪ್ಪ ಇಷ್ಟಪಡೋ ಜನ ಅದರಲ್ಲ ಅವರಿಗೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಅವರಿಗೋಸ್ಕರನಾದರೂ ಅವರು ಮಾಡೇ ಮಾಡ್ತಾರೆ. ಡೋಂಟ್ ವರಿ. ಇದು ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ ನನಗೆ, ಆದರೆ ಹೇಳ್ತೀನಿ. ಏನೋ ನಾನೇನು ಅವ್ರ ಬಗ್ಗೆ ಏನು ಕೆಟ್ಟದಾಗೇನು ಹೇಳೋಂಗಿಲ್ಲ. ಯಾಕಂದ್ರೆ ಅವ್ರನ್ನ ನೋಡೋರು, ಅವ್ರನ್ನ ಫಾಲೋ ಮಾಡೋರು, ನಾವು ಇದೇ ರೀತಿ ಇರಬೇಕು ಅನ್ನೋರು ತುಂಬ ಜನ ಅಲ್ಲಿ ಕಮೆಂಟಲ್ಲಿ ನೋಡಿದ್ದೀನಿ ನಾನು. ಅದೇ ರೀತಿಯಾಗಿ ನಾನು ಹೇಳ್ತಿದ್ದೀನಿ. ಲವ್ ಮ್ಯಾರೇಜ್ ಅಂದಮೇಲೆ ಲವ್ ಮ್ಯಾರೇಜ್ ಆಗಲಿ, ಅರೇಂಜ್ ಮ್ಯಾರೇಜ್ ಆಗಲಿ ಬರೋದೇ ಜಗಳ, ಸಮಸ್ಯೆ, ಪ್ರಾಬ್ಲಮ್ ಯಾರಿಗೂ ಇರೋದಿಲ್ಲ ಅನ್ನೋಂಗಿಲ್ಲ, ಎಲ್ಲರಿಗೂ ಇರ್ತೈತಿ. ಆದ್ರೇನು ನಾವು ಈ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗು, ಅರ್ಥ ಮಾಡಿಕೊಂಡು ಏನೋ ಒಂದು ಸಣ್ಣ ತಪ್ಪು ದೊಡ್ಡ ಇದು ಜಗಳ ಆಗಲಿ, ಈ ತಪ್ಪಾಗಲಿ, ಏನೇ ಆಗಲಿ, ನಾನು ನನ್ನದು ನಾನೇ ಮೇಲು ಅಂತ ಒಂದು ಅಹಂಕಾರ ಆಗಲಿ, ಸಿಟ್ಟು ಆಗಲಿ, ದ್ವೇಷ ಆಗಲಿ, ಅದನ್ನು ಬಿಟ್ಟು ಮುಂದೆ ಬಂದು ಇಬ್ಬರು ಸಾರಿ ಕೇಳಿ ಮಾತಾಡಿದ್ರೆ ಅದು ಅಲ್ಲಿಗೆ ಎಂಡ್ ಆಗ್ತೈತಿ. ಅವ್ರದ್ದಂತಲ್ಲ, ನಮ್ಮದು ಕಾಮನ್ನಾಗಿ ಹೇಳಾಕ್ತೀನಿ ನಾನು. ಎಲ್ಲರ ಮನೆಯಲ್ಲಿ ಇರುವಂಥದ್ದನ್ನು ಹೇಳಾಕ್ತೀನಿ. ನಾವು ಅದನ್ನು ಬಿಟ್ಟು ಸ್ವಲ್ಪ ಸಾರಿ ಕೇಳಿ ಹೋಗಲಿ ಬಿಡು, ಏನೋ ಒಂದು ಆಯಿತು ಅಂಥೇಳಿ ಅದನ್ನು ಮರೆತು ಮುಂದೆ ಚೆಂದಾಗ ಇರೋನು ಅಂಥೇಳಿ ಮತ್ತೆ ಮಾತಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಯಾಕಪ್ಪ ಅಂದ್ರೆ ಕಳೆದು ಹೋದ ಸಮಯ ಆಯಿತು, ದಿನಗಳಾಯಿತು, ಮತ್ತೆ ವಾಪಸ್ ಬರೋಂಗಿಲ್ಲ. ಇಂದಲ್ಲ ನಾಳೆ ಮಾತಾಡಲೇಬೇಕು, ಮತ್ತು ಜೀವನ ಪೂರ್ತಿ ಜೊತೆಯಾಗಿ ಇರಲೇಬೇಕು. ಅದಕ್ಕೆ ನೀವು ವಾಪಸ್ ಮಾತಾಡಿದಾಗ ಏನಾಗುತ್ತಂದ್ರೆ, ಅಯ್ಯೋ ಇಷ್ಟು ದಿನ ಸುಮ್ಮನೆ ಮಾತಾಡ್ನಲ್ಲ, ಸುಮ್ಮನೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡ್ವಲ್ಲ, ಇಷ್ಟು ದಿನಗಳು ಸುಮ್ಮನೆ ಕಳೆದವಲ್ಲ ಅಂಥೇಳಿ ಫೀಲ್ ಆಗ್ತಿರ್ತೈತೆ. ಅದೆಲ್ಲ ವೇಸ್ಟ್ ಆಯ್ತಲ್ಲ. ನಾವು ಎಷ್ಟು ದಿನ ಇರ್ತೀವಿ ಅನ್ನೋದೇನು ಗ್ಯಾರಂಟಿ ಇರೋಂಗಿಲ್ಲ. ಇರೋಷ್ಟು ದಿನ ತಪ್ಪಂತರೂ ಆಗೋದು ಸಹಜ. ಮನುಷ್ಯ ಅಂದಮೇಲೆ ತಪ್ಪು, ಸಮಸ್ಯೆಗಳು ಇವೆಲ್ಲ ಇರೋದು ಸಹಜ.
ಆದ್ರೆ ನಾವು ಅದನ್ನು ಅಲ್ಲಿಗೆ ಬಿಟ್ಟು ಮತ್ತೆ ಯಾರು ದೊಡ್ಡ ಮನಸ್ಸು ಮಾಡಿ ಮುಂದೆ ಬಂದು ಸಾರಿ ಕೇಳಿ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಜೀವನ ಭಾಳ ಚೆಂದಾಗಿರ್ತೈತಿ. ಇದನ್ನು ನಾನು ಇತ್ತೀಚೆಗೆ ಕಲ್ತ್ಕೊಂಡು ನಾನು ನಮ್ಮ ಯಜಮಾನ್ರು ನಾನು ಜಗಳ ಮಾಡಿದಾಗ ಹೋಗ್ಲಿ ಬಿಡು ಅಂಥೇಳಿ ನಾನೇ ಬಂದು ಮಾತಾಡ್ಸ್ಬಿಡ್ತೀನಿ. ಯಾಕಂದ್ರೆ ಅದು ಮುಂದೆ ಸಿಟ್ಟು ಮಾಡ್ಕೊಂಡು ಕುಂತು ಮನಸ್ತಾಪ ಮಾಡ್ಕೊಂಡು ಕುಂತು ಅದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಏನಾಗುತ್ತೆ, ಭಾಳ ದಿನ ಹೋಗ್ಬಿಡ್ತೈತಿ. ನಾವು ಎಷ್ಟು ದಿನ ಬಿಟ್ಟಿರ್ತೀವಲ್ಲ ಅಷ್ಟು ನಮ್ಮ ಮಧ್ಯೆ ಪ್ರೀತಿ ಆಯಿತು, ಕಾಳಜಿ ಆಯಿತು ಕಡಿಮೆ ಆಕ್ಕೊಂತ ಹೋಗ್ತೈತಿ. ಹೆಚ್ಚಾಗಿಲ್ಲ, ಕಡಿಮೆ ಆಗ್ತೈತಿ. ನಾವು ಆದಷ್ಟು ಬೇಗ ನಮ್ಮದು ಜಗಳ ಆಗಲಿ ಮನಸ್ತಾಪ ಆಗಲಿ ಅದನ್ನೆಷ್ಟು ಜಲ್ದಿ ಸಾಲ್ವ್ ಮಾಡ್ಕೊತೀವಲ್ಲ ಅಷ್ಟು ಜಲ್ದಿ ನಮಗೆ ಒಳ್ಳೆಯದು. ಇಲ್ಲಾಂದ್ರೆ ಅದು ನಮ್ಮ ಮಧ್ಯ ಅಡ್ಡಗಾಡಿ ಥರ ಕುಂತ್ಬಿಡ್ತೈತಿ. ಹಿಂಗಾಯ್ತು ಮತ್ತು ಇನ್ನೊಂದು ಸಲ ಜಗಳದಾಗ ಏನಾಕೈತಿ, ಮತ್ತೆ ಒಳ್ಳೆ ಜಾಸ್ತಿ ದಿನ ಮಾತು ಬಿಡೋಕೆ ಏನಂತಾರೆ ಅದಕ್ಕೆ, ಮನಸ್ಸು ಗಟ್ಟಿ ಆಗಿಬಿಟ್ಟಿರ್ತೈತಿ. ಅವಾಗೇನೂ ಅನ್ಸಂಗಿಲ್ಲ, ಆವಾಗನೇ ಅಷ್ಟು ದಿವಸ ಬಿಟ್ಟಿದ್ದೆ ಬಿಡು, ಇವಾಗೇನು ಬಿಟ್ಟಿರೋಕ್ಕಾಗಿಲ್ಲನೋ ಅಂಥೇಳಿ ಮನಸ್ಸು ಆ ರೀತಿ ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅದಕ್ಕೆ ಯಾವುದೇ ಜಗಳ ಮನಸ್ತಾಪ ಬಂದಾಗ ಪಟಕ್ಕನೆ ಒಂದು ಸ್ವಲ್ಪ ಸಿಟ್ಟು ಇರ್ತೈತಿ, ಸಿಟ್ಟು ಕಡಿಮೆ ಆಗುತ್ತೆ ನಾ ಸುಮ್ಮನಿದ್ದು ಆಮೇಲೆ ಪಟಕ್ಕನ ಮಾತಾಡೋದು ಚಲೋ. ಅದರಿಂದ ನಮ್ಮ ಸಂಸಾರಕ್ಕಾಯ್ತು, ನಮ್ಮ ಮಕ್ಕಳಿಗಾಯ್ತು, ನಮಗಾಯಿತು ಭಾಳ ಒಳ್ಳೆಯದು. ಅವರು ಮಾತಾಡ್ತಾರೆ, ಏನಿಲ್ಲ, ಏನೋ ಎಲ್ಲರ ಮನೆಗೂ ಇರ್ತೈತಿ, ಸ್ವಲ್ಪ ಅವ್ರಿಗೂ ಸಮಸ್ಯೆ ಆಗೈತಿ, ವಿಡಿಯೋ ಮಾಡಲಿ ಅನ್ನೋದು ಕೂಡ ನಮ್ಮದು ಹಾರೈಕೆ. ಆದಷ್ಟು ಬೇಗ, ಯಾಕಂದ್ರೆ ಅವ್ರ ಫ್ಯಾನ್ಸು, ಅವ್ರ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು, ಫಾಲೋವರ್ಸು ಎಲ್ಲರೂ ವೇಟ್ ಮಾಡಕತ್ತಾರೆ, ಯಾವಾಗ ಹಾಕ್ತಾರೆ ಅಂತ. ಯಾಕಂದ್ರೆ ಅವ್ರು ವಿಡಿಯೋ ಅಷ್ಟು ಚಲೋ ಮಾಡ್ತಿದ್ರು. ಶಾರ್ಟ್ಸ್ ಆಯಿತು, ಇಬ್ಬರು ಜೋಡಿಗೆ ಮೋಸ್ಟ್ಲಿ ಕಣ್ದೃಷ್ಟಿ ಬಿದ್ದಿರ್ಬೋದು ಅನ್ಸುತ್ತೆ. ಇರ್ತೈತಿ, ಕಣ್ದೃಷ್ಟಿನೂ ಆಗಿರ್ತೈತಿ, ಹೇಳೋಕ್ಕಾಗಿಲ್ಲ. ಕೆಲವೊಬ್ರು ಚಂದಾಗ ಇರೋದು ನೋಡಿ ಇವರೆಷ್ಟು ಚಂದರಲ್ಲ ಅಂಥೇಳಿ ಕೆಲವೊಬ್ರು ಹಿಂಗೆ ಇರಲಿ ಅಂತ ಖುಷಿ ಪಡೋರು ಇರ್ತಾರೆ, ಎಲ್ಲೋ ಒಬ್ಬರು ಇರ್ತಾರೆ ಹಾಳಾಗಲಿ ಅನ್ನೋರು ಇರ್ತಾರೆ. ಅಂಥ ಮನಸ್ಥಿತಿ ಇರಬಾರ್ದು. ಯಾಕಂದರೆ ಅವರು ನಮ್ಮ ಥರನೇ ಮನುಷ್ಯರು. ಆದಷ್ಟು ಅವ್ರ ಪ್ರಾಬ್ಲಮ್ ಜಲ್ದಿ ಸಾಲ್ವ್ ಆಗಲಿ, ಜಲ್ದಿ ವಿಡಿಯೋ ಮಾಡಲಿ ಅಂತಲೇ ಬಯಸೋಣ ಎಲ್ಲರೂ. ಅವರು ಆದಷ್ಟು ತಮ್ಮ ಸಬ್ಸ್ಕ್ರೈಬರ್ಸು, ಫಾಲೋವರ್ಸು ಇಷ್ಟೆಲ್ಲ ಕೇಳಾಕತ್ತಾರ. ನಾವು ನಮ್ಮದು ಎಲ್ಲ ಹಠ ಸಿಟ್ಟು ಬಿಟ್ಟು ಒಂದಾಗಿ ಮತ್ತೆ ಮೊದಲಿನ ಥರ ಚೆಂದಾಗೆ ಇರೋಣ, ವಿಡಿಯೋ ಮಾಡೋಣ ಅಂಥೇಳಿ ಅವ್ರಿಗೂ ಬರಬೇಕು ಮನಸ್ಸಲ್ಲಿ. ಬರೀ ನಾವು ಹೇಳಿದ್ರೆ ಆಗಂಗಿಲ್ಲ. ಅವ್ರವ್ರ ಪರಿಸ್ಥಿತಿ ಹೆಂಗಿರ್ತೈತಿ ಅಂತ ಅವ್ರಿಗೆ ಗೊತ್ತಿರ್ತೈತಿ. ಅದಕ್ಕೆ ನನಗಿಷ್ಟು ಗೊತ್ತಿತ್ತು, ನಾನಿಷ್ಟು ಹೇಳೀನಿ. ದಯವಿಟ್ಟು ಏನಾದರೂ ಇದರಲ್ಲಿ ತಪ್ಪಿದ್ರೆ ಕ್ಷಮಿಸಿ. ಇಷ್ಟ ಆಗಿತ್ತು ನನಗೂ ಇದು ವಿಡಿಯೋ ಮಾಡಬೇಕು ಅಂಥೇಳಿ ಭಾಳ ದಿನದಿಂದ ನನಗೆ ಕೇಳ್ತಿದ್ರಲ್ಲ, ಕೇಳಿದ ಕೂಡಲೇ ಮಾಡಬೇಕು ಅನಿಸ್ತಿತ್ತು. ಮುದ್ದೇಬೇಳ ನಿಮ್ಮ ಸೈಡ್ನವರಲ್ಲ ಅವರು, ನಂದು ಮುದ್ದೇಬೇಳನ ನಿಮ್ಮ ಸೈಡ್ನವರಲ್ಲ ಅವರು, ಕ್ರೇಜಿ ಕಪಲ್ಸ್ ಅವ್ರು ಯಾಕೆ ವಿಡಿಯೋ ಮಾಡಕತ್ತಿಲ್ಲ ಅಂಥೇಳಿ ಕೇಳ್ತಿದ್ರು. ಕೇಳಾಕತ್ಗಳೇನ ಏನು ಹೇಳಬೇಕು ಅವ್ರಿಗೆ. ಸಾಮಾನ್ಯವಾಗಿ ಇದು ಎಲ್ಲ ಇರ್ತೈತಿ. ಅದಕ್ಕೆ ಜಾಸ್ತಿ ಕೇಳಕತ್ತಾಗ ಮಾಡಬೇಕು ಅಂತ ಅನಿಸ್ತು, ಮಾಡೀನಿ. ಕ್ರೇಜಿ ಕಪಲ್ಸ್ ಆದಷ್ಟು ಬೇಗ ನಿಮ್ಮ ಒಳ್ಳೆ ನಿಮ್ಮ ಡ್ಯಾನ್ಸ್ ಅಂತ ಭಾಳ ಇಷ್ಟ ನನಗೆ. ನಾನು ಆ್ಯಕ್ಚುಲಿ ಡ್ಯಾನ್ಸ್ ವಿಡಿಯೋ ಜಾಸ್ತಿ ನೋಡ್ತಿದ್ದೆ. ಅವರಿಬ್ಬರು ಕೂಡಿ ಮಾಡುವಂಥ ಡ್ಯಾನ್ಸ್, ಅವ್ರ ಎಡಿಟಿಂಗ್ ಆಯಿತು ಮಸ್ತ್ ಮಾಡ್ತಿದ್ರು. ನನಗದು ಭಾಳ ಇಷ್ಟ ಆಗಿತ್ತು. ಇಬ್ಬರು ಜೋಡಿನೂ ಕೂಡ ಕ್ಯೂಟ್ ಐತಿ. ನೀವು 100 ವರ್ಷ ಚೆಂದಾಗೆ ದೇವರು ನಿಮಗೆ ಆರೋಗ್ಯ, ಆಯುಷ್ಯ, ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ನಿಮ್ಮ ಸಂಸಾರ ಚೆನ್ನಾಗಿರಲಿ. ಇದೆಲ್ಲ ಕಾಮನ್, ಅದನ್ನೆಲ್ಲ ಮರೆತು ಮತ್ತೆ ಮುಂದೆ ಸಾಗ್ರಿ. ನಿಮ್ಮ ಯೂಟ್ಯೂಬ್ ಜರ್ನಿ ಮುಂದೆ ಬರಲಿ ಅಂಥೇಳಿ ನಾನು ಆಶಿಸ್ತೀನಿ. ಆದಷ್ಟು ಬೇಗ ವಿಡಿಯೋ ಬರಲಿ. ಈ ವಿಡಿಯೋನ ಆದಷ್ಟು ಅವ್ರಿಗೆ ಮುಟ್ಟೋರಿಗೂ ಶೇರ್ ಮಾಡಿರಿ. ಮುಟ್ಟಿದ ಮೇಲೆ ಆದರೂ ಅವರು ವಿಡಿಯೋ ಮಾಡಲಿ ಅಂಥೇಳಿ ನನ್ನ ಒಂದು ಆಸೆ. ಆಯಿತು, ಮತ್ತೇನಿಲ್ಲ. ಏನಾರ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ನಾನು ಊರಿಗೆ ಹೋದಾಗ ಮೀಟ್ ಆಗ್ತೀನಿ, ಅವರಿಗೆ ಮೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾವೇನು ಮುದ್ದೇಬೇಳ ಅಂದ್ರೆ ನಮ್ಮ ಊರು ಇದ್ದಂಗೆ ನಮಗೇನು. ನೋಡು, ಸುನೀತಾ ಅಕ್ಕ, ಆಮೇಲೆ ಶ್ರೀವಾರಿ ಮಸ್ತ್ ಅದಾಳ, ಆಕಿನೂ ಆರವ್ ಕ್ಯೂಟ್ ಅದಾರ ಇಬ್ಬರು ಇಷ್ಟ ನನಗೆ. ಆದಷ್ಟು ಬೇಗ ವಿಡಿಯೋ ಮಾಡಿರಿ, ವೇಟ್ ಮಾಡಾಕತ್ತಾರೆ ಎಲ್ಲರೂ. ಫಸ್ಟ್ ವಿಡಿಯೋನೇ ಡ್ಯಾನ್ಸಿಂದಿರಲಿ, ಯಾಕಂದ್ರೆ ಅದು ನಂದು ರಿಕ್ವೆಸ್ಟ್ ವಿಡಿಯೋ ಅಂತ ತಿಳ್ಕೊಡ್ರಿ. ಒಳ್ಳೆ ಸಾಂಗಿಗೆ ಒಳ್ಳೆ ಒಂದು ಡ್ಯಾನ್ಸ್ ಶಾರ್ಟ್ ವಿಡಿಯೋ ಬರಲಿ ಅಂತ ಕೇಳ್ತೀನಿ. ಓಕೆ, ಇದರಲ್ಲಿ
ಏನೋ ನಾನು ತಪ್ಪಾಗಿ ಮಾತಾಡಿಲ್ಲ ಅಂತ ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.